ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾಳೆ ದಿನ ಬಂದು ರಾಮನವಮಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ರಾಮನನ್ನು ನಾಳೆ ದಿನ ಜಪ ಮಾಡೋ ಅಂಥದ್ದು, ಪ್ರಾರ್ಥನೆ ಮಾಡೋ ಅಂಥದ್ದು, ಮತ್ತು ಸೇವೆಗಳನ್ನು ಮಾಡೋ ಅಂಥದ್ದು, ಪೂಜೆಗಳನ್ನು ಮಾಡೋ ಅಂಥದ್ದು. ತಮ್ಮ ಮನೆಗಳಲ್ಲಿ ಪೂಜೆ ಪುನಸ್ಕಾರನ ಮಾಡೋಕ್ಕಾಗಲಿಲ್ಲ ಅಂದರೆ ವಿಶೇಷವಾಗಿ ರಾಮದೇವರನ್ನು ನಾವು 11 ಹೂಗಳಿಂದ ನಾವು ಒಲಿಸಿಕೊಳ್ಬೋದು. ತಮ್ಮ ಇಷ್ಟಾರ್ಥಗಳು ಯಾವುದೇ ಇದ್ದರೂ ಅದನ್ನು ಬೇಗ ನೆರವೇರಿಸಿಕೊಳ್ಳೋದಕ್ಕೆ, ಅಥವಾ ತಮ್ಮ ಆಸೆಗಳನ್ನು ರಾಮದೇವರಿಗೆ ಸಮರ್ಪಣೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದಕ್ಕೆ ತಾವು ಏನು ಮಾಡ್ಬೋದು ಅಂದರೆ, ಯಥಾ ಪ್ರಕಾರ ಸ್ನಾನ ಪೂಜಾದಿಗಳನ್ನು ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥವ್ರು ಮಾಡಿಕೊಂಡು, ತದನಂತರ ನಿಮ್ಮ ಮನೆಗಳಲ್ಲಿ ರಾಮದೇವರ ಫೋಟೋ ಇದ್ದರೆ ಅಥವಾ ವಿಗ್ರಹಗಳಿದ್ದರೆ ಅಲ್ಲಿ ಮಾಮೂಲಿ ನೀವು ದೇವರಿಗೆ ಅಲಂಕಾರ ಮಾಡುವಂಥದ್ದು, ಪೂಜೆಗಳನ್ನು ಮಾಡುವಂಥದ್ದು, ಪಾನಕಗಳು, ಕೋಸಂಬರಿಗಳು, ಮಜ್ಜಿಗೆ ಎಲ್ಲ ನೈವೇದ್ಯ ಇಡೋವಂಥದ್ದು ಇಡ್ತಾರೆ. ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಅನ್ನೋರು, ಕೊನೆ ಪಕ್ಷ ನಿಮ್ಮ ಬೇಡಿಕೆಗಳು ನೆರವೇರಬೇಕು ಅಂತ ಬಯಸುವಂಥವ್ರು ದೇವಸ್ಥಾನಗಳಲ್ಲಿ ರಾಮದೇವರನ್ನು ಎಲ್ಲಿ ಪಟ್ಟಾಭಿಷೇಕದಲ್ಲಿ ಕುಣಿಸಿರ್ತಾರೋ, ಅಂದರೆ ಸೀತಾದೇವಿ ಸಮೇತ, ಲಕ್ಷ್ಮಣ ಮತ್ತು ಆಂಜನೇಯನ ಸಮೇತ ವಿಗ್ರಹಗಳನ್ನು ಎಲ್ಲಿ ಕುಣಿಸಿರ್ತಾರೋ ಅಲ್ಲಿ ಹೋಗಿ ಆದ್ರೂ ನಿಮ್ಮ ಬೇಡಿಕೆಗಳಿಗೆ ಈ ಹೂಗಳನ್ನು ಸಮರ್ಪಣೆ ಮಾಡ್ಬೋದು. ಅದಕ್ಕೆ ತಾವು ಏನು ಮಾಡ್ಬೋದು ಅಂದರೆ, ಮನೆಯಲ್ಲೇ ನೀವು ವಿಶೇಷವಾಗಿ ಮೊದಲಿಗೆ ಸಂಕಲ್ಪಗಳನ್ನು ಮಾಡ್ಕೊಳ್ಳಿ. ಯಾವ ರೀತಿ ಅಂತ ಅಂದರೆ, 11 ಹೂಗಳು, ಅದರಲ್ಲೂ ಹಳದಿ ಹೂಗಳನ್ನು ತಗೊಬೇಕಾಗುತ್ತೆ. ಅದು ಸಾವಂತಿಗೆ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಅಥವಾ ಯಾವುದೇ ಹೂವು ಆಗಿರ್ಬೋದು. ಆದರೆ ಹಳದಿ ಬಣ್ಣದಿಂದ ಕೂಡಿರೋ ಅಂಥ ಹೂವನ್ನು ನೀವು ತಗೊಂಡು, ಆ ಹೂಗಳನ್ನು ನೀವು ಮೊದಲಿಗೆ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ, ಗೋತ್ರಗಳನ್ನು ಹೇಳ್ಕೊಂಡು, ಮತ್ತು ನೀವು ಯಾವ ಡೇಟಲ್ಲಿ ಹುಟ್ಟಿದ್ದೀರಾ, ಯಾವ ದಿನದಲ್ಲಿ ಹುಟ್ಟಿದ್ದೀರಾ, ಯಾವ ಸಮಯದಲ್ಲಿ ಹುಟ್ಟಿದ್ದೀರಾ ಅದನ್ನು ಹೇಳ್ಕೊಂಡು, ಮತ್ತು ನಿಮ್ಮ ತಂದೆ ತಾಯಿಗಳ ಹೆಸರುಗಳನ್ನು ಹೇಳ್ಕೊಂಡು, ನಿಮ್ಮ ತಾತಂದರ ಹೆಸರುಗಳು, ಮುತ್ತಾತಂದರ ಹೆಸರುಗಳನ್ನು ಹೇಳ್ಕೊಂಡು ನೀವು ಅಷ್ಟು ಹೂಗಳಿಗೆ ನೀವು ಸಂಕಲ್ಪ ಮಾಡ್ಕೋಬೇಕು. ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ರಾಮದೇವರೇ ಅಂತ ಹೇಳಿ ಲಕ್ಷ್ಮಣ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು, ಆಂಜನೇಯ ದೇವರು, ಸೀತಾದೇವಿನ ನೀವು ಸಂಕಲ್ಪ ಮಾಡಿಕೊಂಡು ಹೂಗಳನ್ನು ಸಂಕಲ್ಪ ಮಾಡ್ಕೊಬೇಕು ಮಂತ್ರಾಕ್ಷತೆ ಇಟ್ಕೊಂಡು. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ಒಂದೊಂದೇ ಹೂವನ್ನು ನೀವು ತಗೊಂಡು ಅಲ್ಲಿ ನೀವು ತುಪ್ಪದ ದೀಪಗಳು ಅಂಟಿಸಿದ್ರೆ ಅಥವಾ ಒಂದು ತಾಮ್ರದ ತಟ್ಟೆ ಇದ್ದರೆ ಆ ತಟ್ಟೆಗೆ ಮತ್ತೊಂದು ತಟ್ಟೆಯಲ್ಲಿ ಹೂಗಳನ್ನು ಸಂಕಲ್ಪ ಮಾಡಿದಂಥ ಹೂಗಳನ್ನು ನೀವು ಒಂದೊಂದೇ ಹೂವನ್ನು ನೀವು ತಗೊಂಡು ರಾಮ ಮಂತ್ರನ ನೀವು ಹೇಳ್ಬೇಕಾಗುತ್ತೆ. ಆ ರಾಮ ಮಂತ್ರನ ನೀವು ಯಾವುದಾದ್ರೂ ಹೇಳ್ಬೋದು, ದೊಡ್ಡ ಮಂತ್ರಗಳಾದರೂ ಹೇಳ್ಬೋದು, ಚಿಕ್ಕ ಮಂತ್ರನಾದರೂ ಹೇಳ್ಬೋದು. ನಿಮ್ಗೆ ಅದು ಯಾವುದೂ ಇಲ್ಲ ಅಂತಂದರೆ ಓಂ ರಾಮಾಯ ನಮಃ ಅಂತ ಹೇಳ್ಕೊಬೋದು, ಅಥವಾ ಮೂಲ ರಾಮದೇವರದು ಈ ಮಂತ್ರ ಕೂಡ ನೀವು ಹೇಳ್ಕೊಬೋದು. ಅದು ಯಾವುದಪ್ಪ ಅಂದರೆ, ಸರಳವಾದ ಮಂತ್ರ ಅಂದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತನಾದರೂ ನೀವು ಈ ಮಂತ್ರನ ನೀವು ಹೇಳ್ಕೊಂಡು ಅಲ್ಲಿ ನೀವು ನಿಮ್ಮ ಯಾವುದು ಬೇಡಿಕೆ ನೆರವೇರಬೇಕು ಅದನ್ನು ನೀವು ಒಂದು ಹೂವನ್ನು ತಗೊಂಡು ಒಂದು ಬೇಡಿಕೆನ ಹೇಳ್ಕೊಬೇಕು. ಅಂದರೆ ಇವತ್ತು ನನಗೆ ಒಂದು ಒಳ್ಳೆಯ ಉದ್ಯೋಗ ಸಿಗಲಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಆ ಹೂವನ್ನು ನೀವು ಮತ್ತೊಂದು, ಅಂದರೆ ಈ ಮಂತ್ರನ ಹೇಳ್ಬೇಕು. ಯಾವುದಾದ್ರೂ ಸರಿ, ನಿಮ್ಗೆ ಯಾವ ಮಂತ್ರ ಬರುತ್ತೋ ಆ ಮಂತ್ರನ ನೀವು ಹೇಳ್ಕೊಂಡು ಒಂದು ಹೂವನ್ನು ಹಿಡ್ಕೊಂಡು ನಿಮ್ಮ ಒಂದು ಬೇಡಿಕೆನ ಹೇಳ್ಕೊಂಡು ಅದನ್ನು ಒಂದು ತಾಮ್ರದ ತಟ್ಟೆಗೋ ಅಥವಾ ಒಂದು ಹಳದಿ ಬಟ್ಟೆಗೋ ಇಟ್ಕೊಬೇಕು. ಅದೇ ರೀತಿ ನೀವು ಇನ್ನೊಂದು ಹೂವನ್ನು ಇಟ್ಕೊಬೇಕು, ನನಗೆ ಒಳ್ಳೆ ಆರೋಗ್ಯ ಬೇಕು ಅಂತ ಹೇಳ್ಕೊಳ್ಳೋದು, ಮತ್ತೆ ರಾಮನ ಮಂತ್ರನ ಹೇಳ್ಕೊಳ್ಳೋದು. ಅದಾದಮೇಲೆ ಆ ಹೂವನ್ನು ಮತ್ತೆ ಎತ್ತಿ ಇಟ್ಕೊಳ್ಳೋದು, ಮತ್ತೆ ಇನ್ನೊಂದು ಹೂವನ್ನು ಎತ್ತಿ ಸಂಕಲ್ಪ ಮಾಡ್ಕೊಳ್ಳೋದು. ನನಗೆ ಒಂದು ಒಳ್ಳೆ ಮನೆ ಕಟ್ಟಿಸ್ಬೇಕು ಅನ್ನೋ ಆಸೆ
ಬೇಡಿಕೆ ಇದೆ ಅದನ್ನು ನೀವು ಹೇಳ್ಕೊಂಡು ಆ ಹೂವನ್ನು ಮತ್ತೆ ಎತ್ತಿಡೋದು. ಅಂದರೆ ಇದೇ ರೀತಿ ನೀವು 11 ಬೇಡಿಕೆಗಳನ್ನು ನೀವು ಪ್ರತಿಯೊಂದು ಹೂವನ್ನು ಇಟ್ಕೊಂಡು ಮಂತ್ರನ ಹೇಳ್ಕೊಂಡು ತದನಂತರ ನೀವು ಒಂದು ಹಳದಿ ಬಟ್ಟೆಯಲ್ಲೋ ಅಥವಾ ಒಂದು ತಾಮ್ರದ ತಟ್ಟೆಯಲ್ಲೋ ಅಷ್ಟು ಹೂಗಳನ್ನು ಎತ್ಕೊಂಡೋಗಿ ನೀವು ರಾಮದೇವರ ಪಟ್ಟಾಭಿಷೇಕ ಅಥವಾ ಸೀತಾರಾಮ ಕಲ್ಯಾಣೋತ್ಸವ ನಡೀತಾ ಇರುತ್ತಲ್ಲ ಅಲ್ಲಿಗೆ ನೀವು ಅಷ್ಟು ಹೂಗಳನ್ನು ವಿಗ್ರಹದ ಮೇಲೆ ಹಾಕುವಂಥದ್ದು ಅಥವಾ ಅವರ ಪಾದಗಳಿಗೆ ಸಮರ್ಪಣೆ ಮಾಡುವಂಥದ್ದನ್ನು ನಾಳೆ ದಿನ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಅಷ್ಟು ಬೇಡಿಕೆಗಳಲ್ಲಿ ನಿಜವಾಗ್ಲೂ ನಿಮ್ಮಲ್ಲಿ ಆ ಬೇಡಿಕೆಗಳು ನಿಮಗೆ ದಕ್ಕಬೇಕು ಅಂತ ರಾಮದೇವರ ಇಚ್ಛೆ ಆಗಿದ್ರೆ ಅಂದರೆ ನಾವು ಕೇಳಿಕೊಳ್ಳುವಂಥ ಬೇಡಿಕೆಗಳು ನಮ್ಮ ಹಣೆ ಬರಹದಲ್ಲಿ ಖಂಡಿತವಾಗ್ಲೂ ಅದು ನೆರವೇರಬೇಕು ಅಂತ ವಿಧಿ ಸಂಕಲ್ಪದಲ್ಲಿದ್ದರೆ ಖಂಡಿತವಾಗ್ಲೂ ಆ ಬೇಡಿಕೆಗಳು ಬಹು ಬೇಗ ನೆರವೇರೋದಕ್ಕೆ ರಾಮದೇವರು ಸಹಾಯ ಮಾಡ್ತಾರೆ. ಯಾಕಂದರೆ ನಮ್ಮ ಬೇಡಿಕೆಗಳು ಪರಿಶುದ್ಧವಾಗಿರಬೇಕು ಮತ್ತು ಆತ್ಮ ಸಮರ್ಪಣೆಗೆ ಒಪ್ಪುವಂಥ ಬೇಡಿಕೆಗಳಾಗಿದ್ದರೆ ಖಂಡಿತವಾಗ್ಲೂ ಅವು ಆದಷ್ಟು ಬೇಗ ನೆರವೇರುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೆ ನೀವು ನಾಳೆ ದಿನ ಇದೊಂದು ಸಣ್ಣ ಸೇವೆನ ಮಾಡಿ ಅದರಲ್ಲೂ ವಿಶೇಷವಾಗಿ ರಾಮದೇವರ ಪಟ್ಟಾಭಿಷೇಕ ನಡೀತಾ ಇರುತ್ತಲ್ಲ ಅಂದರೆ ಸೀತಾರಾಮ ದೇವರನ್ನೆಲ್ಲ ಪರಿಪೂರ್ಣವಾಗಿ ದೇವಸ್ಥಾನಗಳಲ್ಲಿ ಕುಣಿಸಿರ್ತಾರಲ್ಲ ಅಲ್ಲಿಗೆ ನೀವು 11 ಹೂಗಳನ್ನು ನೀವು ತಗೊಂಡೋಗಿ ನಾನು ಹೇಳಿದ ರೀತಿಯಲ್ಲಿ ಸಂಕಲ್ಪ ಮಾಡಿ ಸಮರ್ಪಣೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇದನ್ನು ನಾಳೆ ದಿನ ಮಾಡಿ ಯಾವ ಸಮಯದಲ್ಲಿ ಸಂಜೆ ತನಕ ನಿಮಗೆ ಸಮಯ ಇರುತ್ತೆ ಅಲ್ಲೂ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ನಿಮಗೆ ಏನಾದ್ರೂ ಅಲ್ಲೆಲ್ಲೂ ನಿಮಗೆ ರಾಮದೇವರು ಸಿಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರೋಂಥ ರಾಮದೇವರ ಫೋಟೋ ಮುಂದೆನಾದ್ರೂ ನೀವು ಮಾಡ್ಕೊಳ್ಳೋ ಅಂಥ ಪ್ರಯತ್ನನ ನಾಳೆ ದಿನ ಮಾಡಿ. ಅದರಲ್ಲೂ ಸಾಧ್ಯವಾದಷ್ಟು ನಾಳೆ ದಿನ ನೀವು ರಾಮನ ದೇವಸ್ಥಾನಗಳಲ್ಲಿ ನೀವು ಏನಾದ್ರೂ ಸೇವೆಗಳನ್ನು ಮಾಡಬೇಕು ಅಂತ ಬಯಸೋ ಅಂಥವ್ರು ರಾಮನಿಗೆ ವಿಶೇಷವಾಗಿ ಬೆಲ್ಲದ ಪಾನಕಗಳನ್ನು ಮಾಡಿ ಅದರಲ್ಲೂ ಬೇಲದ ಹಣ್ಣಿನಿಂದ ಮಾಡಿದಂಥ ಪಾನಕನ ಸಮರ್ಪಣೆ ಮಾಡುವಂಥದ್ದು. ಬೆಲ್ಲದ ಹಣ್ಣಿನಿಂದ ಬೆಲ್ಲನ ಉಪಯೋಗಿಸಿ ಪಾನಕಗಳನ್ನು ಮಾಡಿ ನಾಳೆ ಸಮರ್ಪಣೆ ಮಾಡುವಂಥದ್ದು. ಕೋಸಂಬರಿಗಳನ್ನು ಹಂಚೋ ಅಂಥದ್ದು, ಮಜ್ಜಿಗೆಗಳನ್ನು ಹಂಚೋ ಅಂಥದ್ದು. ಅದರಲ್ಲೂ ವಿಶೇಷವಾಗಿ ರಾಮನಿಗೆ ಇಷ್ಟ ಆಗುವಂತಹ ಆಹಾರಗಳನ್ನು ನೀವು ಮಾಡಿ ರಾಮದೇವರ ಹೆಸರಲ್ಲಿ ಬಡಬಗ್ಗರಿಗೆ ಹಂಚೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ರಾಮದೇವರ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ. ಅದರಲ್ಲೂ ನಾಳೆ ದಿನ ಕಲ್ಯಾಣೋತ್ಸವಗಳು ಎಲ್ಲಿ ನಡೀತಾ ಇರುತ್ತೋ ಅಲ್ಲಿ ಹೆಣ್ಮಕ್ಳು ಯಾರು ಮದುವೆ ಆಗಿಲ್ಲ ಅಂಥ ಹೆಣ್ಮಕ್ಳು ಆ ಕಲ್ಯಾಣೋತ್ಸವಗಳಲ್ಲಿ ಭಾಗಿಯಾಗುವಂಥದ್ದು, ಅರಿಶಿಣಗಳನ್ನು ಕುಟ್ಟೋ ಅಂಥದ್ದು ಮತ್ತು ಅಲ್ಲಿ ಸಿಗೋವಂಥ ಕಲ್ಯಾಣೋತ್ಸವದ ಮಂತ್ರಾಕ್ಷತೆನ ನಾಳೆ ದಿನ ತಗೊಂಬಂದು ಅದನ್ನು ನೀವು ವಿಶೇಷವಾಗಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಅಥವಾ ಅಲ್ಲಿ ಅರಿಶಿಣದ ಗೋಟುಗಳನ್ನು ತಂದು ಕಂಕಣವಾಗಿ ಕೈಗೆ ಕಟ್ಕೊಳ್ಳೋದ್ರಿಂದ ಅಥವಾ ಅಲ್ಲಿ ಕುಟ್ಟಿದಂಥ ಅರಿಶಿಣನ ತಂದು ಸ್ನಾನ ಮಾಡೋವಂಥದ್ದು ಮತ್ತು ಅಲ್ಲಿ ಸಿಗೋವಂಥ ಮಂತ್ರಾಕ್ಷತೆನ ತಂದು ವಿಶೇಷವಾಗಿ ಮನೆಗಳಲ್ಲಿ ಪ್ರೋಕ್ಷಣೆ ಮಾಡೋವಂಥದ್ದು, ದೇವರ ಮುಂದೆ ಇಟ್ಟು ಪೂಜೆ ಮಾಡೋವಂಥದ್ದನ್ನು ಮಾಡಿದಾಗ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು, ಸಾಲ ಸೋಲಗಳು ಅಥವಾ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಜಗಳ ಮನಸ್ತಾಪಗಳಿದ್ರೆ ಅದೆಲ್ಲ ದೂರ ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ಕಲ್ಯಾಣೋತ್ಸವಗಳಲ್ಲಿ ವಿಶೇಷವಾಗಿ ಕಲ್ಯಾಣ ಮಾಲೆನ ಹಾಕ್ತಾ ಇರ್ತಾರೆ ಸೀತಾದೇವಿ ಮತ್ತು ರಾಮದೇವರಿಗೆ. ಅಲ್ಲಿ ಯಾರು ಮದುವೆ ಆಗಿಲ್ಲ ಅಂಥ ಗಂಡ್ಮಕ್ಳು ಹೆಣ್ಮಕ್ಳು ಹೋಗಿ ಕಲ್ಯಾಣ ಮಾಲೆಗೆ ದುಡ್ಡನ್ನು ಕೊಡೋ ಅಂಥದ್ದು ಅಥವಾ ಅಲ್ಲಿ ವಿಶೇಷವಾಗಿ ಮಾಲೆಗಳಿಗೆ ಸಂಬಂಧಪಟ್ಟಂಥ ಹೂಗಳನ್ನು ತಗೊಂಡೋಗಿ ಸಮರ್ಪಣೆ ಮಾಡೋ ಅಂಥದ್ದು, ತೆಂಗಿನಕಾಯಿಗಳನ್ನು ತಗೊಂಡೋಗಿ ಕೊಡೋ ಅಂಥದ್ದು, ಜೀರಿಗೆ ಬೆಲ್ಲಗಳನ್ನು ತಗೊಂಡೋಗಿ ಕೊಡೋ ಅಂಥದ್ದು, ಬಾಸಿಂಗಗಳನ್ನು ಯಾರಿಗೆ ಮದುವೆ ಆಗ್ತಾ ಇಲ್ಲ ನಮ್ಮ ಕುಟುಂಬದಲ್ಲಿ ಒಳ್ಳೆ ಹುಡುಗ ಸಿಗಲಿ, ಒಳ್ಳೆ ಹೆಣ್ಣು ಸಿಗಲಿ ಅನ್ನೋರು ನಾಳೆ ದಿನ ಸೀತಾರಾಮ ಕಲ್ಯಾಣೋತ್ಸವ ಸಂದರ್ಭಗಳಲ್ಲಿ ಗಂಡಿಗೆ ಕಟ್ಟುವಂಥ ಬಾಸಿಂಗ, ಹೆಣ್ಣಿಗೆ ಕಟ್ಟುವಂಥ ಬಾಸಿಂಗಗಳನ್ನು ದಾನವಾಗಿ ಕೊಡುವಂಥದ್ದು, ಜೀರಿಗೆ ಬೆಲ್ಲಗಳನ್ನು ದಾನವಾಗಿ ಕೊಡುವಂಥದ್ದು, ಕೊಬ್ಬರಿ ಬಟ್ಲುಗಳನ್ನು ದಾನವಾಗಿ ಕೊಡುವಂಥದ್ದು, ಹಣ್ಣು ಹಂಪಲುಗಳನ್ನು ದಾನವಾಗಿ ಕೊಡುವಂಥದ್ದು. ಅದರಲ್ಲೂ ಒಂದು ಚುಪ್ಪು ಸಮೇತ ಬಾಳೆಹಣ್ಣು, ಆಮೇಲೆ ತಾಂಬೂಲ, ವಿಳೆದೆಲೆ, ಅಡಿಕೆಗಳನ್ನು ದಾನವಾಗಿ ಕೊಡುವಂಥದ್ದು, ಕೊಬ್ಬರಿ ಬಟ್ಲುಗಳನ್ನು ದಾನವಾಗಿ ಕೊಡುವಂಥದ್ದು, ಅರಿಶಿಣ ಕುಂಕುಮಗಳನ್ನು ದಾನವಾಗಿ ಕೊಡುವಂಥದ್ದು, ಅರಿಶಿಣ ಗೋಟುಗಳನ್ನು ದಾನವಾಗಿ ಕೊಡುವಂಥದ್ದನ್ನು ನೀವು ಮಾಡ್ಬೋದು. ಅದರಲ್ಲೂ ನಾಳೆ ದಿನ ವಿಶೇಷವಾಗಿ ಯಾರು
ಹನುಮಂತ ದೇವರ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ಹೋಳಿಗೆ ಅಂದರೆ ಕಾಯಿಯಿಂದ ಮಾಡಿದ ಹೋಳಿಗೆ, ಬೇಳೆಯಿಂದ ಮಾಡಿದಂಥ ಹೋಳಿಗೆಗಳನ್ನು ನೀವು ವಿಶೇಷವಾಗಿ ಆಂಜನೇಯ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡುವಂಥದ್ದು ಅಥವಾ ಕೋತಿಗಳಿಗೆ ನಾವು ತಿನ್ನಿಸುವಂಥದ್ದನ್ನು ಮಾಡಿದಾಗ ರಾಮದೇವರು ತೃಪ್ತಿಯಿಂದ ನಿಮ್ಮ ಆಸೆಗಳು ಬೇಡಿಕೆಗಳನ್ನು ನೆರವೇರಿಸೋದಕ್ಕೆ ಸಹಾಯ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.